ನಮಸ್ಕಾರ ಸ್ನೇಹಿತರೆ, ಸುಪ್ರಪಂಚಕ್ಕೆ ಸ್ವಾಗತ. ನಾನು ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವಿವತ್ತು ಈಗ ಮದುವೆಗೆಲ್ಲ ಏನಾದರೂ ತುಂಬ ತೊಂದರೆ ಆಗ್ತಾಯಿದ್ರೆ ಯಾವ ಮಂತ್ರ ಹೇಳ್ಕೊಳ್ಬೋದು ಅನ್ನೋದನ್ನು ನೋಡೋಣ. ಮದುವೆ ಅನ್ನೋದು ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ಪ್ರಮುಖ ಘಟ್ಟ ಅಂತಲೇ ಹೇಳ್ಬೋದು. ಅದು ಒಂದು ಪವಿತ್ರ ಬಂಧನ ಅಂತಲೇ ಅನಿಸುತ್ತೆ. ಒಬ್ಬರು ಇನ್ನೊಬ್ಬರ ಮೇಲೆ ಎಮೋಷನಲಿ ಸಪೋರ್ಟ್ ಆಗಿರೋದು, ಇಬ್ಬರು ಒಟ್ಟಾಗಿ ಚೆನ್ನಾಗಿ ಲೈಫ್ ನಡೆಸ್ತಾ ಒಂದು ಸದೃಢ ಫ್ಯಾಮಿಲಿನ ರೈಸ್ ಮಾಡಲಿಕ್ಕೆ ಆಗಲಿ ಇದು ಹೆಲ್ಪ್ ಆಗುತ್ತೆ ಮದುವೆಯಿಂದ. ಸೊ ತುಂಬ ಮದುವೆ ಅನ್ನೋದ್ರ ಬಗ್ಗೆ ಒಂದು ಎಕ್ಸ್ಟ್ರಾಡಿನರಿ ಫೀಲಿಂಗೇ ಬರುತ್ತೆ ಬಿಡಿ. ಆದರೆ ಈ ದಿನದಲ್ಲಿ ಈ ಮದುವೆ ಅನ್ನೋದೇ ಒಂದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ ಪೇರೆಂಟ್ಸಿಗೆ. ಈವನ್ ಪಾಪ ಹುಡುಗ ಹುಡುಗಿಗೂ ಅವ್ರಿಗಿಷ್ಟ ಆಗೋರು ಸಿಗ್ತಾ ಇರೋದಿಲ್ಲ. ಏನೋ ಅವ್ರ ಎಕ್ಸ್ಪೆಕ್ಟೇಷನ್ ಬೇರೆ ಥರ ಇರುತ್ತೆ, ಹಾಗಿರೋದಿಲ್ಲ. ಈ ಥರ ತುಂಬಾ ಸಮಸ್ಯೆ ಆಗ್ತಾ ಇರುತ್ತೆ. ಹುಡುಗಂಗೆ ಹುಡುಗಿ ಸಿಗಲ್ಲ, ಹುಡುಗಿಗೆ ಹುಡುಗ ಸಿಗೋದಿಲ್ಲ. ಇಬ್ಬರಿಗೂ ತುಂಬ ಈಗ ಪ್ರಾಬ್ಲಮ್ ಆಗೋಗಿದೆ. ಒಂದು ಥರದಲ್ಲಿ ಯಾಕೆ ಅಂತ ಯೋಚಿಸ್ತಾ ಹೋದರೆ ಮೊದಲಿನ ಕಾಲದಂಗೆ ಈಗ ಅಡ್ಜಸ್ಟ್ ಆಗೋ ಕೆಪಾಸಿಟಿ ಇಬ್ಬರಿಗೂ ಇರೋದಿಲ್ಲ. ಹುಡುಗಂಗಾಗಲಿ ಇರಲ್ಲ, ಹುಡುಗಿಗೆ ಹೊಸ ಫ್ಯಾಮಿಲಿಗೆ ಹೋಗಿ ಅಡ್ಜಸ್ಟ್ ಆಗೋದು ಕಷ್ಟ ಆಗುತ್ತೆ. ಅವಳು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರ್ತಾಳೆ. ಮನೆಯಲ್ಲೂ ಈಗ ಮೊದಲಿನಂಗೆ ತುಂಬ ಮಕ್ಕಳು ಇರೋದಿಲ್ಲ, ಒಬ್ಬೊಬ್ಬರೇ ಬೆಳೆದಿರ್ತಾರೆ, ಒಬ್ಬರು ಇಬ್ಬರು ಇರ್ತಾರೆ. ಅತಿಯಾಗಿ ಪ್ರೀತಿಯಿಂದನೇ ಬೆಳೆಸಿರ್ತಾರೆ. ಅದು ಆವಾಗ ಬೇರೆ ಇನ್ನೊಂದು ಫ್ಯಾಮಿಲಿಗೆ ಹೋಗಿ ಸಡನ್ನಾಗಿ ಅಡ್ಜಸ್ಟ್ ಆಗೋದು ಅವ್ರಿಗೂ ಕಷ್ಟ ಆಗುತ್ತೆ. ಸೇಮ್ ಲೈಕ್ ದಟ್ ಹುಡುಗರಿಗೂ ಸಹ ಅವು ಬಂದು ಹುಡುಗಿ ಅಡ್ಜಸ್ಟ್ ಆಗದಿದ್ರೆ ಅವ್ರಿಗೂ ಕಷ್ಟ ಆಗ್ಬೋದು. ಅದೇ ಥರ ಅವ್ರ ಎಕ್ಸ್ಪೆಕ್ಟೇಷನ್ನು ಹೇಗಿರುತ್ತೆ ಇವಾಗ ಅಂದರೆ ಹುಡುಗಿ ಹೊರಗಡೆನೂ ಹೋಗಿ ದುಡಿಬೇಕು, ಹಾಗೆ ನನ್ನ ಫ್ಯಾಮಿಲಿಗೂ ಅಡ್ಜಸ್ಟ್ ಆಗಿರಬೇಕು ಅಂತ ಇರುತ್ತೆ. ಹೀಗೆ ಏನೋ ಬಿಡಿ, ಅದು ಯಾರ ತಪ್ಪು ಅಂತ ಹೇಳೋಕ್ಕಾಗಲ್ಲ, ಕ್ಲ್ಯಾಶಸ್ಸು ನಡೀತಾನೇ ಇರುತ್ತೆ. ಏನೋ ಒಂದು ಆ ಎಲ್ಲ ನೋಡ್ಕೊಂಡ್ಬಿಟ್ಟು ಮದುವೆ ಮಾಡ್ಕೊಳ್ಳೋದ್ರಲ್ಲೂ ಅಷ್ಟೇ ಪ್ರತಿಯೊಂದೂ ಅತಿಯಾಗಿ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಯಾರೂ ಏನೋ ಒಂದು ರೀಸನ್ ಹೇಳಿ ಬಿಟ್ಬಿಡ್ತಾ ಇರ್ತಾರೆ. ಮದುವೆ ಆಗೋದೇ ಇಲ್ಲ. ಏನಾದರೂ ಒಂದು ರೀಸನ್ ಇರುತ್ತೆ ಅವರಿಗೆ. ಸೊ ಇದೆಲ್ಲನೂ ಯಾರಿಗೆ ಕೊನೆಗೆ ಅಪ್ಪ ಅಮ್ಮಂಗಂತೂ ಅಯ್ಯೋ ನಾವು ನಮ್ಮ ಮಕ್ಕಳು ಮದುವೆ ಮಾಡ್ತೀವಾ ಇಲ್ವಾ ಈ ಜನ್ಮದಲ್ಲಿ ಅನ್ನೋಷ್ಟು ಭಯ ಆಗೋಗುತ್ತೆ, ಬೇಜಾರಾಗೋಗ್ಬಿಟ್ಟಿರುತ್ತೆ. ಸೊ ಇದು ಮೊದಲಿನ ಕಾಲದಲ್ಲಾದರೆ ಹೇಗೋ ಅಡ್ಜಸ್ಟ್ ಆಗಿ ಹೋಗ್ಬಿಡ್ತಾಯಿದ್ರು. ಆವಾಗ ತುಂಬ ಜನರ ಜೊತೆನೇ ಬೆಳೆದಿರ್ತಾಯಿದ್ರು, ಹೇಗೋ ಇಬ್ಬರೂ ಅಡ್ಜಸ್ಟ್ ಆಗ್ತಾಯಿದ್ರು. ಮದುವೆನೂ ಅಷ್ಟೇ ಅತಿಯಾಗಿ ಅಪ್ಪ ಅಮ್ಮ ಯಾರನ್ನು ಹೇಳ್ತಾರೋ ಓಕೆ ನನ್ನ ಒಳ್ಳೆಯದಕ್ಕೆ ಹೇಳ್ತಿದ್ದಾರೆ ಅಂದ್ಕೊಂಡು ಮದುವೆ ಆಗಿಬಿಟ್ಟು ಹೋಗ್ತಾರೆ. ಮುಂದೆ ಅವ್ರು ಏನೇ ಫೇಸ್ ಮಾಡಿದ್ರು ಅದು ಅವರು ಇದು ಅಂತ ಹೇಳಿಬಿಟ್ಟು. ಬಟ್ ಈಗ ಮಕ್ಕಳನ್ನ ಆ ಥರ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇದನ್ನ ಫೋರ್ಸ್ ಮಾಡಿ ಅಂತೂ ಮದುವೆ ಮಾಡೋಕ್ಕಾಗಲ್ಲ. ಮದುವೆ ಮಾಡಿದರೆ ಇನ್ನೇನೋ ಆಗೋಗ್ಬಿಡತ್ತೆ. ಸೊ ಇದೆಲ್ಲ ಒಂದು ಮದುವೆ ಸಕ್ಸಸ್ ಆಗಬೇಕು ಅಂದ್ರೂ ಇಬ್ಬರು ಕಡೆಯಿಂದನೂ ಸ್ವಲ್ಪನಾದರೂ ಅಡ್ಜಸ್ಟ್ಮೆಂಟು, ಪ್ರೀತಿ ಎಲ್ಲನೂ ಇರಬೇಕು. ಆಗ ಮಾತ್ರ ಅದು ಸಕ್ಸಸ್ ಆಗಲಿಕ್ಕೆ ಸಾಧ್ಯ. ಸರಿ, ಇದೆಲ್ಲ ಒಂದು ಪ್ರೆಸೆಂಟ್ ಸಿಚುಯೇಷನ್ ಅಂತಲೇ ಅಂದ್ಕೊಳ್ಳೋಣ. ಕೊನೆಗೂ ನಾವು ಇದೆಲ್ಲ ಸಮಸ್ಯೆ ಇದ್ದಾಗ ಯಾರನ್ನು ಮೊರೆ ಹೋಗ್ತೀವಿ? ದೇವ್ರನ್ನ ಬಿಟ್ಟರೆ ನಮಗಿನ್ಯಾರೂ ಇರೋದಿಲ್ಲ. ಎಷ್ಟೇ ಪ್ರಪಂಚ ಮುಂದುವರೆದ್ರೂ ಸಹ ಕೊನೆಗೆ ನಾವು ದೇವ್ರ ಹತ್ರನೇ ಕೇಳ್ಕೊಳ್ಳೋದು, ದೈವದ ಮೊರೆನೇ ಹೋಗೋದು. ಇದು ಸಾಮಾನ್ಯ. ಸೊ ಯಾವುದೇ ಒಂದು ಮದುವೆ ಆಗಬೇಕು ಅಂದ್ರೂ ದೇವರ ಹೆಲ್ಪು, ದೈವ ಬಲ ನಮಗೆ ಇರಲೇಬೇಕಾಗತ್ತೆ. ದೇವ್ರನ್ನ ಕೇಳ್ಕೊಂಡ ತಕ್ಷಣ ನಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಆಗ ಎಷ್ಟೋ ಸಲ ಆ ನೆಮ್ಮದಿಯಿಂದನೇ ಮನೆಯಲ್ಲಾಗ್ತಿರೋ ವೈಮನಸ್ಸಾಗಲಿ, ಜಗಳ ಆಗಲಿ ಎಲ್ಲ ಕಡಿಮೆ ಆಗುತ್ತೆ. ಹಾಗೆ ಅತಿಯಾಗಿ ಎಕ್ಸ್ಪೆಕ್ಟ್ ಮಾಡೋದು ಸಹ ಆಟೋಮೆಟಿಕಲಿ ಕಡಿಮೆ ಆಗೋಗ್ಬಿಡುತ್ತೆ. ಯಾವಾಗ ನಾವು ಅತಿಯಾಗಿ ದೇವ್ರನ್ನ ನಂಬ್ಕೊಂಡು ದೇವ್ರಿದ್ದಾನೆ ಎಲ್ಲ ಚೆನ್ನಾಗಿ ಮಾಡ್ತಾನೆ ಅಂತ ಅಂದ್ಕೊಂಬಿಟ್ರೆ ಆವಾಗ ನಮಗೆ ಹೌದು ನಮ್ಮ ಲೈಫ್ ಅಂದರೆ ಇಷ್ಟೇ, ನಾವು ಅಡ್ಜಸ್ಟ್ ಇದಕ್ಕಾಗಲೇಬೇಕು ಅನ್ನೋ ಎಲ್ಲ ಫೀಲಿಂಗು ಬಂದುಬಿಟ್ಟು ಎಲ್ಲ ಥರದಲ್ಲೂ ಒಳ್ಳೆಯದೇ ಆಗುತ್ತೆ ಅಂತ ಅಂದ್ಕೊಳ್ಬೋದು. ಸರಿ, ಇವಾಗ ಇದೆಲ್ಲ ಆಯಿತು, ಓಕೆ. ಈ ಮದುವೆ ಸಮಸ್ಯೆಗೆ ಯಾವುದಾದ್ರೂ ಒಂದು ಒಳ್ಳೆ ಮಂತ್ರ ಇದೆಯಾ ಅಂತ ಯೋಚಿಸಿದಾಗ ನಮಗೆ ಕೊನೆಗೆ ಅಲ್ಟಿಮೇಟಾಗಿ ಎಲ್ಲದಕ್ಕಿಂತ ತುಂಬಾ ಪ್ರಭಾವಶಾಲಿಯಾಗಿರೋ ಒಂದು ಮಂತ್ರ ಅಂದರೆ ಅದು ಸ್ವಯಂವರ ಪಾರ್ವತಿ ಮಂತ್ರ ಅಂತ ಹೇಳಿಬಿಟ್ಟು. ಈವನ್ ನೀವು ದೇವಸ್ಥಾನಗಳಲ್ಲೂ ಒಂದೊಂದು ಸರಿ ಸಾಮೂಹಿಕವಾಗಿ ಸ್ವಯಂವರ ಪಾರ್ವತಿ ಹೋಮ ಅಂತ ಮಾಡಿಬಿಟ್ಟು ಈ ಮಂತ್ರನ 1008 ಸರಿ ಜಪ ಮಾಡಿ ಎಲ್ಲ ಮಾಡ್ತಾರೆ. ಆ ರೀತಿ ನಾವು ಪುರೋಹಿತರ ಮೂಲಕನೂ ಮಾಡಿಸ್ಕೊಳ್ಬೋದು.
ಇಲ್ವಾ ನಾವೇನೇ ಮಾಡ್ತೀವಿ ಅಂತಂದ್ರೂ ಮನೆಯಲ್ಲಿ ಸಂಕಲ್ಪ ಮಾಡ್ಕೊಂಡ್ಬಿಟ್ಟಾದರೂ ಮಾಡ್ಬೋದು. ನಮ್ಗೆ ಆಗತ್ತೆ, ಓಕೆ ಆಗುತ್ತೆ ಅಂತಂದರೆ ಸಂಕಲ್ಪ ಮಾಡಿ ಮಾಡ್ಬೋದು. ಇಲ್ಲ ನಮ್ಗೆ ಅದೇ ಥರ ನಡ್ಸೋಕ್ಕಾಗಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ನಮ್ಗೆ ಆದಾಗಾದ್ರೂ ದೇವ್ರ ಮುಂದೆ ಈ ಥರ ದೀಪ ಎಲ್ಲ ಹಚ್ಚಿ ಕೂತ್ಕೊಂಡು ಹೇಳ್ಕೊಂಡ್ಬಿಟ್ಟು ನಮ್ಮ ಮನಸ್ಸಿನ ಕಷ್ಟನ ನಮ್ಗೆ ಆದಷ್ಟು ಸರಿನಾದರೂ ಹೇಳ್ಕೊಳ್ಬೋದು. ಸೊ ಈ ಸ್ವಯಂವರ ಪಾರ್ವತಿ ಮಂತ್ರ ಹೇಗಿದೆ ಅಂತಂದರೆ, ಓಂ ಹ್ರೀಂ ಯೋಗಿನಿ ಯೋಗಿನಿ ಯೋಗಭಯೇಶ್ವರಿ ಯೋಗ ಭಯಂಕರಿ ಸಕಲ ಸ್ಥಾವರ ಜಂಗಮಸ್ಯ ಮುಖ ಹೃದಯಂ ಮಮ ವಶಂ ಆಕರ್ಷಯ ಸ್ವಾಹ ಅಂತ. ಕೊನೆಯಲ್ಲಿ ಈ ಮಂತ್ರದ ಕ್ಲಿಪ್ಪಿಂಗನ್ನು ಹಾಕಿರ್ತೀನಿ. ಏನಂದರೆ ಈ ಮಂತ್ರ ಹೇಳಿದಾಗ ಅಂದರೆ ಇದರ ಅರ್ಥ ಏನು? ಯೋಗಿನಿ ಯೋಗೇಶ್ವರಿ ಯೋಗ ಭಯಂಕರಿ ಅಂದರೆ ಎಲ್ಲನೂ ಒಂಥರದಲ್ಲಿ ಪಾರ್ವತಿನೇ, ಅದಕ್ಕೆಲ್ಲನೂ ಗಾಡ್ ಯೋಗಕ್ಕೆ, ಯೋಗಿಕ್ ಆ್ಯಕ್ಟಿವಿಟೀಸ್ಗೆಲ್ಲನೂ. ಸೊ ಅವಳನ್ನೇ ಇನ್ವೋಕ್ ಮಾಡ್ತಾ ಇರೋದು. ಯೋಗ ಭಯಂಕರಿ ಸಕಲ ಸ್ಥಾವರ ಅಂದರೆ ಇಮ್ಮೂವಬಲ್, ಲೈಕ್ ಪ್ಲ್ಯಾಂಟ್ಸ್ ಎಲ್ಲ ಬರುತ್ತೆ. ಜಂಗಮ ಅಂತಂದರೆ ಮೂವಬಲ್ ಅಂತಲೂ ಆಗುತ್ತೆ. ಸೊ ಅದೆಲ್ಲದ್ರ ಕಡೆಯಿಂದನೂ ನನ್ನ ಕಡೆ ಆಕರ್ಷಣೆ ಮಾಡು ಎಲ್ಲಿದ್ದರು. ಅಂದರೆ ಇದು ಒಂಥರ ಮ್ಯಾನಿಫೆಸ್ಟೇಷನ್ ಮಂತ್ರ ಅಂತ ಏನೋ ನಮ್ಮ ಕಡೆ ಆಕರ್ಷಣೆ ಮಾಡ್ಕೊಳ್ಳಿಕ್ಕೆ. ಅಂದರೆ ನಮಗೋಸ್ಕರ ಹುಟ್ಟಿರೋರು ಯಾರೋ ಒಂದು ಸೋಲ್ ಇರುತ್ತಲ್ಲ, ಅವರನ್ನು ನಮ್ಮ ಕಡೆ ಆಕರ್ಷಣೆ ಮಾಡು ಅಂತ ಕೇಳ್ಕೊಂಡಂಗೆ, ನಮಗೆ ಸಿಗೋ ಹಾಗೆ, ನಮಗೆ ಬೇಕಾಗೋಂಥ ಒಳ್ಳೆ ಪಾರ್ಟ್ನರ್, ನಮಗಿಷ್ಟ ಆಗೋಂಥ ಒಳ್ಳೆ ಪಾರ್ಟ್ನರ್ ನಮಗೆ ಸಿಗೋ ಹಾಗೆ ಮಾಡು ಅಂತ ಹೇಳಿಬಿಟ್ಟು ಕೇಳ್ಕೊಂಡ ಹಾಗೆ ಇದು ಸ್ವಯಂವರ ಪಾರ್ವತಿ ಮಂತ್ರ. ಖಂಡಿತ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಇದರಿಂದ ಈ ಮಂತ್ರ ಹೇಳೋದ್ರಿಂದ ನಾವು ಪಾರ್ವತಿನೇ ಇನ್ವೋಕ್ ಮಾಡಿದ ಹಾಗಾಗುತ್ತೆ. ಹಾಗೆ ಈ ಮಂತ್ರ ಮದುವೆ ಏನಾದರೂ ಮುಂದೂಡ್ತಾ ಇದ್ದರೆ, ಏನೋ ಕಾರಣದಿಂದ ಎಲಿಮಿನೇಟ್ ಆಗ್ತಾ ಇದ್ದರೆ, ಏನಾದರೂ ಅದನ್ನೆಲ್ಲ ತೊಂದರೆಗಳನ್ನೆಲ್ಲ ಹೋಗಿಸುತ್ತೆ. ಹಾಗೆ ಮದುವೆ ಆದಮೇಲೇನೂ ಸಹ ಯಾರಿಗಾದರೂ ಸರಿ ಅಡ್ಜಸ್ಟ್ ಆಗ್ತಾ ಇಲ್ಲದೆ ಇದ್ದರೆ, ತುಂಬ ಜಗಳ ಆಗ್ತಾಯಿದ್ರೆ ಅಂಥವ್ರು ಸಹ ನಾವು ನಮ್ಮ ಕಷ್ಟನ ದೇವ್ರ ಮುಂದೆ ಹೇಳ್ಕೊಂಡ್ಬಿಟ್ಟು ಈ ಮಂತ್ರನ ಹೇಳ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಈವನ್ ಇದು ಮಕ್ಕಳಾಗದೇ ಇದ್ರೂ ಸಹ ಹೇಳ್ಕೊಂಡ್ರೆ ಒಳ್ಳೆಯದಾಗುತ್ತೆ ಅಂತ ಹೇಳಿಬಿಟ್ಟು ನಾನು ಓದಿದ್ದೀನಿ ಕೆಲವು ಕಡೆ. ಸೊ ಹಾಗಾಗಿ ತುಂಬಾ ಪ್ರಭಾವಶಾಲಿಯಾಗಿರೋ ಈ ಮಂತ್ರನ ನೀವು ಕೂಡ ಎಲ್ಲ ಯೂಸ್ ಮಾಡ್ಕೊಳ್ಳಿ. ಖಂಡಿತನೂ ಪಾರ್ವತಿ ನಿಮಗೆ ಒಳ್ಳೆ ಪಾರ್ಟ್ನರ್ ಸಿಗಲಿಕ್ಕೆ ಹೆಲ್ಪ್ ಮಾಡ್ತಾಳೆ. ಸೊ ಹಾಗಾಗಿ ಸ್ವಯಂವರ ಪಾರ್ವತಿ ಮಂತ್ರ ಪ್ರತಿಯೊಬ್ಬ ಮದುವೆ ಆಗಬೇಕು ಅಂತ ಅಂದ್ಕೊಂಡಿರೋ ಹುಡುಗಿಗೂ ಸಹ ಖಂಡಿತ ಹೆಲ್ಪ್ ಮಾಡುತ್ತೆ. ಅವರಿಗೆ ಇಷ್ಟ ಆಗೋ ಪಾರ್ಟ್ನರ್ ಸಿಗೋ ಹಾಗೆ ಆಗುತ್ತೆ. ಇದನ್ನು ನೀವು ಮನೆಯಲ್ಲಿ ಹೀಗೆ ಶಿವ ಪಾರ್ವತಿಯರ ಫೋಟೋ ಇಟ್ಬಿಟ್ಟು ದೀಪ ಎಲ್ಲ ಹಚ್ಚಿ ಹಣ್ಣು ಹೂವು ಎಲ್ಲ ನೈವೇದ್ಯ ಮಾಡಿ ಮನಸ್ಸಿನಲ್ಲೇ ಸಂಕಲ್ಪ ಮಾಡ್ಕೊಂಡ್ಬಿಟ್ಟು ದೇವ್ರ ಮುಂದೆ ನಾನು ಇಷ್ಟು ದಿನ ನಿಮಗೆ ಧೈರ್ಯ ಇದ್ದರೆ, ಕರೆಕ್ಟಾಗಿ ಏನಾದರೂ ತೊಂದರೆ ಬಂದರೂ ನಿಲ್ಲಿಸಲ್ಲ ಅನ್ನೋ ಧೈರ್ಯ ಇದ್ದರೆ ಸಂಕಲ್ಪ ಮಾಡ್ಕೊಂಡ್ಬಿಟ್ಟು ಇಷ್ಟು ದಿನ, ಲೈಕ್ 108 ದಿನ, 1008 ಸರಿ, ಅದು ಕರೆಕ್ಟಾಗಿ ಹೇಳಿದರೆ ಮಾಡಬೇಕು ಅಂತ ಹೇಳ್ತಾರೆ. ಬಟ್ ಅಷ್ಟು ಆಗದೇ ಇದ್ದರೆ ಎಷ್ಟಾದರೂ 3 ಸರಿ ಹೇಳ್ಕೊಳ್ಬೋದು, 11, 51 ಹೀಗೆ ಎಷ್ಟು ಸರಿ ಬೇಕಾದರೂ ನೀವು ಅದನ್ನು ನಿಮ್ಗಾದಷ್ಟು ಸರಿ ಹೇಳ್ಕೊಳ್ಬೋದು. ಸಂಕಲ್ಪ ಮಾಡಿದ ಮೇಲೆ ಹೇಳಲೇಬೇಕಾಗತ್ತಂತೆ ಖಂಡಿತ. ಬಟ್ ಅದು ಆಗತ್ತೆ ಆಗಲ್ಲ ಅನ್ನೋದು ಭಯ ಇದ್ದರೆ ನೀವೇನು ಮಾಡ್ಬೋದು, ಸಂಕಲ್ಪ ಮಾಡಲಿಕ್ಕೆ ಹೋಗಬೇಡಿ. ಜಸ್ಟ್ ಯಾವಾಗ ಆಗುತ್ತೋ ಆವಾಗ ನೀವು ಫ್ರೀ ಇದ್ದಾಗ ಆರಾಮಾಗಿ ಕೂತ್ಕೊಂಡ್ಬಿಟ್ಟು ದೇವ್ರ ಮುಂದೆ ಈ ಥರ ಅಂದ್ಕೊಂಡ್ಬಿಟ್ಟು ನಮಗಾದಷ್ಟು ಸರಿನಾದರೂ ಹೇಳ್ಕೊಂಡ್ರು ಖಂಡಿತ ಫಲ. ಯಾವತ್ತೂ ದೇವರಿಗೆ ಮಾಡಿದ ಪೂಜೆ ಆಗಲಿ, ದೇವ್ರಿಗೆ ನಾವು ಕೇಳ್ಕೊಂಡು ಮಂತ್ರಗಳ ಮೂಲಕ ಹೇಳಿದ್ದಾಗಲಿ ಖಂಡಿತನೂ ಅದು ಮಿಸ್ ಆಗೋದೇ ಇಲ್ಲ. ಈ ದುರ್ಗೆ ಅಥವಾ ಪಾರ್ವತಿ ರೂಪ ಏನಿದೆ ಅದು ಅವಳಿಗೆ ತುಂಬ ಮಂತ್ರಗಳು ಅಂದರೆ ಇಷ್ಟ ಅಂತೆ. ಇಷ್ಟಪಟ್ಟು ಏನೇ ಅಂದರೂ ವರ ಕೊಡೋದು ಅಂತಂದರೆ ಪಾರ್ವತಿ ಮಂತ್ರಗಳನ್ನು ಇಷ್ಟಪಡ್ತಾಳೆ. ಹಾಗಾಗಿ ಇದನ್ನು ಹೇಳ್ಕೊಂಡ್ರೆ ಏನಂದರೂ ನೆಗೆಟಿವ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ, ಖಂಡಿತ ಒಳ್ಳೆಯದಾಗುತ್ತೆ. ನೀವು ಸಹ ಇದನ್ನು ಹೇಳ್ಕೊಳ್ಳಿ. ಮನೆಯಲ್ಲಿ ಯಾವ ಥರದಲ್ಲಿ ಮನೆ ಚೆನ್ನಾಗಿರ್ಬೇಕು, ನೆಮ್ಮದಿಯಾಗಿರಬೇಕು ಅಂದ್ರೂ ಹೇಳ್ಕೊಳ್ಬೋದು. ಹಾಗೆಯೇ ಮನೆಯಲ್ಲಿ ಮದುವೆ ಮಾಡೋ ಮಕ್ಕಳಿದ್ರಂತೂ ಖಂಡಿತ ಅವ್ರಿಗೆ ಆದರೆ ಆದಷ್ಟು ಅವರೇ ಹೇಳ್ಕೊಂಡ್ರೆ ಚೆಂದ. ತೀರಾ ಆಗದೆ ಇದ್ದರೆ ಪೇರೆಂಟ್ಸ್ ಆದ್ರೂ ಹೇಳ್ಕೊಂಡ್ರು ಖಂಡಿತ ಫಲ ಇದ್ದೇ ಇರುತ್ತೆ. ಅದೇ ನಾ ಹೇಳಿದ್ನಲ್ಲ, ದೇವರಿಗೆ ಹೇಳ್ಕೊಂಡಿದ್ದು ಏನು ಮಾಡಿದ್ದು ಯಾವತ್ತೂ
ನಿಷ್ಫಲ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ನೀವು ಸಹ ಖಂಡಿತ ಇದನ್ನು ನೋಡಿ, ಹೇಳಿಕೊಂಡು ನೋಡಿ. ನಿಮಗಿಷ್ಟ ಆದರೆ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮರೀದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.